ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನೊಂದು ಸ್ಪೆಷಲ್ ರೆಸಿಪಿ ಮಾಡ್ತಿದ್ದೇನೆ. ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಉರುವಲ್. ನನಗೆ ನನ್ನೊಬ್ಬರು ಫ್ರೆಂಡ್ ಕೊಟ್ಟದ್ದು ಇದು ರೆಸಿಪಿ. ಅವರಿಗೆ ರೆಸ್ಟೋರೆಂಟ್ ಉಂಟು, ಸೊ ಅವರು ಕೊಟ್ಟಿದ್ದು. ಇದು ತುಂಬ ಈಸಿ ಉಂಟು. ಅವ್ರು ಮಾಡೋ ಹೇಳಿದ ಮೆಥಡ್ ಎಲ್ಲ ತುಂಬ ಈಸಿ ಉಂಟು ನನಗೆ. ಸೊ ಅದನ್ನು ಮಾಡಿದೆ ನಾನು. ಟ್ರೈ ಮಾಡಿ ಈ ರೆಸಿಪಿಯನ್ನು. ವಿಡಿಯೋ ಎಂದ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ಚಿಕನ್ ಉರುವಲ್ ಹೇಗೆ ಮಾಡೋದು ಅಂತ ನೋಡುವ. ಇದು ರೆಸ್ಟೋರೆಂಟ್ ಸ್ಟೈಲ್ ರೆಸಿಪಿ. ರೆಸ್ಟೋರೆಂಟಲ್ಲಿ ಹೇಗೆ ಉರುವಲ್ ಮಾಡ್ತಾರಲ್ಲ ಹಾಗೆ ನಾನು ಮಾಡಿ ತೋರಿಸುತ್ತೇನೆ. ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಮೊದಲಿಗೆ ನಾವು ಚಿಕನನ್ನು ಫ್ರೈ ಮಾಡಲಿಕ್ಕೆ ಉಂಟು. ಅದಕ್ಕೆ ಮ್ಯಾರಿನೇಷನ್ ಏನು ದೊಡ್ಡ ಇಶ್ಯೂ ಅಲ್ಲ, ತುಂಬ ಸಿಂಪಲ್ ಮ್ಯಾರಿನೇಷನ್ ಮಾಡ್ತಿದ್ದೇವೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನ್ ಅಷ್ಟು ಹಳದಿ ಪೌಡರ್, ಎರಡು ಟೀ ಸ್ಪೂನ್ ಪೆಪ್ಪರ್ ಪೌಡರ್, ನಾಲ್ಕರಿಂದ 5 ಟೀ ಸ್ಪೂನ್ ಕಾರ್ನ್ಫ್ಲವರ್ ಅನ್ನು ಹಾಕಿ ಮಿಕ್ಸ್ ಮಾಡಿ. ಇದು ಇಡಬೇಕು ಅಂತ ಇಲ್ಲ, ಮ್ಯಾರಿನೇಷನ್ ಮಾಡಿ ಇಡಬೇಕು ಅಂತ ಏನಿಲ್ಲ. ಮಿಕ್ಸ್ ಮಾಡಿ ಡೈರೆಕ್ಟ್ಲಿ ಫ್ರೈ ಮಾಡ್ಬೋದು. ರೆಡ್ ಚಿಲ್ಲೀಸ್ ಅನ್ನು ಬಾಯ್ಲ್ ಮಾಡಿ ಇಡಬೇಕು. ಇದನ್ನು ಗ್ರೈಂಡ್ ಮಾಡಿ ಕೂಡ ಇಡಬೇಕು. ನಾನು ಆಲ್ಮೋಸ್ಟ್ ಒಂದು 20-25 ರೆಡ್ ಚಿಲ್ಲೀಸ್ ಅಂತ ತಗೊಂಡಿದ್ದೇನೆ. ಚಿಕನ್ ಅನ್ನು ಫ್ರೈ ಮಾಡಿ. ಈಗ ಒಂದು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಒಂದು 3 ಟೀ ಸ್ಪೂನ್ ಹಾಗೆ ಎಣ್ಣೆ ಹಾಕಿ, ಒಂದು ಈರುಳ್ಳಿಯನ್ನು ಸ್ಲೈಸ್ ಮಾಡಿ ಫ್ರೈ ಮಾಡಿದನ್ನು. ಬ್ರೌನ್ ಆಗಬೇಕು ಅಂತ ಏನಿಲ್ಲ, ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆದ ನಂತರ ಇದಕ್ಕೆ ನಾವು ಗ್ರೈಂಡ್ ಮಾಡಿಟ್ಟ ರೆಡ್ ಚಿಲ್ಲಿ ಪೇಸ್ಟ್ ಉಂಟಲ್ಲ ಅದನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕು. ಎರಡು ಟೀ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಸಾಸ್ ಮತ್ತು 2 ಟೀ ಸ್ಪೂನ್ ಟೊಮೆಟೊ ಸಾಸ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ. ನಂತರ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ವೆನಿಗರ್ ತುಂಬ ಸ್ವಲ್ಪವೇ ಹಾಕಬೇಕು, ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಚಿಕನ್ ಫ್ರೈ ಮಾಡುವಾಗ ಅದಕ್ಕೆ ಉಪ್ಪು ಸೇರಿಸಿದ್ದೇವೆ. ಸೊ ಇದಕ್ಕೆ ಕೂಡ ಮಸಾಲೆಗೆ ತಕ್ಕಷ್ಟೇ ಉಪ್ಪು ಹಾಕಿ, ಇಲ್ಲದಿದ್ದರೆ ಅದು ಸಾಲ್ಟ್ ಜಾಸ್ತಿ ಆಗ್ತದೆ. ಈಗ ಚೆನ್ನಾಗಿ ಫ್ರೈ ಆಗಿದೆ ಇದು. ಈ ಸ್ಟೇಜಲ್ಲಿ ನಾವು ನಮ್ಮ ಫ್ರೈಡ್ ಚಿಕನನ್ನು ಹಾಕುವ. ಫ್ರೈಡ್ ಚಿಕನ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನನಗೆ ಎಣ್ಣೆ ಹಾಕಿ 2 ಈರುಳ್ಳಿಯನ್ನು ಕಟ್ ಮಾಡಿ ಸ್ಲೈಸ್ ಮಾಡಿ ಅದನ್ನು ಫ್ರೈ ಮಾಡಲಿಕ್ಕೆ ಉಂಟು. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿ.
ಈಗ ಇದಕ್ಕೆ ಸ್ವಲ್ಪ ಕ್ಯಾಶ್ಯೂ ನಟ್ಸನ್ನು ಹಾಕಿ ಇದನ್ನು ಕೂಡ ಫ್ರೈ ಮಾಡಲಿಕ್ಕೆ ಉಂಟು. ಈಗ ಒಂದು 3 ಅಥವಾ 4 ರೆಡ್ ಚಿಲ್ಲೀಸನ್ನು ಹಾಕಿ ಇದನ್ನು ಕೂಡ ಫ್ರೈ ಮಾಡಿ. ಇದು ಲಾಸ್ಟಿಗೆ ಹಾಕಿ, ಯಾಕೆಂದರೆ ಈರುಳ್ಳಿ ಮತ್ತು ಕ್ಯಾಶ್ಯೂಸ್ ಚೆನ್ನಾಗಿ ಫ್ರೈ ಆಗಬೇಕು. ಲಾಸ್ಟಿಗೆ ಡ್ರೈ ಚಿಲ್ಲೀಸನ್ನು ಹಾಕಿ. ಈಗ ಇದನ್ನು ಚಿಕನಿಗೆ ಹಾಕಿ ಮಿಕ್ಸ್ ಮಾಡಿ. ನಮ್ಮ ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಉರುವಲ್ ರೆಡಿಯಾಗಿದೆ. ತುಂಬ ಒಳ್ಳೆಯದಾಗ್ತದೆ. ನೀರು ದೋಸೆ ಜೊತೆ ಅಂತೂ ಕಾಂಬಿನೇಷನ್ ಬೆಸ್ಟ್ ಆಗಿ ಇರ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಆಗ್ತದೆ ಅಂತ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋನ ಪ್ಲೀಸ್ ಒಮ್ಮೆ ಅಟ್ಲೀಸ್ಟ್ ನೋಡಿ. ತುಂಬ ವ್ಯೂಸ್ ಕಮ್ಮಿ ಬರ್ತಾ ಉಂಟು ನನಗೆ ಈಗ ಯಾಕೆ ಗೊತ್ತಿಲ್ಲ. ಫೇಸ್ಬುಕ್ಕಲ್ಲಿ ಒಳ್ಳೆ ಇದುಂಟು, ಒಳ್ಳೆ ವ್ಯೂಸ್ ಎಲ್ಲ ಬರ್ತದೆ. ಆದರೆ ಯೂಟ್ಯೂಬಲ್ಲಿ ಸ್ವಲ್ಪ ಡೌನ್ ಆಗಿದೆ ನನ್ನ ವ್ಯೂಸ್ ಎಲ್ಲ. ಸೊ ಪ್ಲೀಸ್ ವಿಡಿಯೋನು ಒಮ್ಮೆ ಅಟ್ಲೀಸ್ಟ್ ಫುಲ್ ನೋಡಿ. ನನ್ನ ಫೇಸ್ಬುಕ್ ಫಾಲೋವರ್ಸ್ ಹತ್ರ ಒಂದು ರಿಕ್ವೆಸ್ಟ್, ನೀವು ಹೇಗೆ ನನಗೆ ಈಗ ಫೇಸ್ಬುಕ್ಕಲ್ಲಿ ಸಪೋರ್ಟ್ ಮಾಡ್ತೀರಾ ಹಾಗೆಯೇ ನನಗೆ ಯೂಟ್ಯೂಬಲ್ಲಿ ಕೂಡ ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೆ ಶೇರ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.